ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸಿ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಮುಂಗಾರು ಮಳೆಗಾಲದ ಇಂದಿನ ದಿನಮಾನಗಳಲ್ಲಿ ಭಾರತ ದೇಶದಾದ್ಯಂತ ಹವಾಮಾನಕ್ಕೆ ಅನುಗುಣವಾಗಿ ಮಳೆರಾಯನ ಆಗಮನವಾಗುವ ಮೂಲಕ ಮುಂಗಾರು ಮಳೆಗಾಲದ ಈ ದಿನಗಳಲ್ಲಿ ಎಲ್ಲೆಂದರಲ್ಲಿ ಮಳೆಯ ವಾತಾವರಣ ಕಾಣಬರುತ್ತಿರುವಂಥದ್ದು ವಿಶೇಷವಾಗಿದೆ. ಮಳೆಗಾಲದ ಪ್ರಭಾವದಿಂದಾಗಿ ಹಳ್ಳ-ಕೊಳ್ಳಗಳು, ಕೆರೆ-ಕಟ್ಟೆಗಳು, ನದಿಗಳು ಜಲಮಯವಾಗಿರುವಂತಹ ಪ್ರದೇಶಗಳೆಲ್ಲವೂ ಮಳೆರಾಯನ ಆಗಮನ ಹಾಗೂ ಮಳೆಯ ನೀರಿನಿಂದಾಗಿ ತುಂಬಿ ತುಳುಕುವ ಜೊತೆಗೆ ಜಲಾಶಯಗಳೆಲ್ಲವೂ ಹಂತ ಹಂತವಾಗಿ ಏರುಗತಿಯಲ್ಲಿ ಕಾಣಬರುತ್ತಿರುವುದಲ್ಲದೆ ಜಲಪಾತಗಳೆಲ್ಲವೂ ಧುಮ್ಮುಕ್ಕುವ ನೀರಿನಿಂದಾಗಿ ಕಂಗೊಳಿಸುವ ಜೊತೆಗೆ ಆಕರ್ಷಣೀಯ ತಾಣವಾಗಿ ಪ್ರವಾಸಿಗರೆಲ್ಲರನ್ನು ಕೈಬೀಸಿ ಕರೆಯುತ್ತಿರುವಂಥದ್ದು ವಿಶೇಷದಾಯಕವಾಗಿರುವಂತಹ ಸಂಗತಿಯಾಗಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯವು ಇತಿಹಾಸ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳು ಹಾಗೆಯೇ ವಿಶ್ವವಿಖ್ಯಾತ ಜೋಗ ಜಲಪಾತ ಸೇರಿದಂತೆ ಮತ್ತಿತರೆ ಜಲಪಾತಗಳನ್ನು ಹೊಂದಿರುವಂತಹ ಕರ್ನಾಟಕ ರಾಜ್ಯದ ವಿವಿಧೆಡೆಗಳಲ್ಲಿ ಜಲಪಾತಗಳಲ್ಲಿ ನೀರು ಧುಮ್ಮಿಕ್ಕಿ ಹರಿಯುತ್ತಿರುವಂಥದ್ದು ನೋಡುಗರಿಗೆ ಹಾಗೂ ಪ್ರವಾಸಿ ಯಾತ್ರಿಕರಿಗೆ ವಿಶೇಷವಾಗಿ ಕಣ್ಮನ ಸೆಳೆಯುತ್ತಿರುವಂಥದ್ದು ಕರ್ನಾಟಕ ರಾಜ್ಯದ ವಿಶೇಷವಾಗಿದೆ. ಆಷಾಢ ಮಾಸದ ದಿನಗಳಿಗೆ ಅನುಗುಣವಾಗಿ ಭೂಮಿಯ ಮಡಿಲಲ್ಲಿ ಧಾರಾಕಾರವಾಗಿ ಹಾಗೂ ಸೋನೆಯ ಜಿಟಿ ಮಳೆ ಧರೆಯ ಎಳೆಗೆ ಆಗಮಿಸುವ ಮೂಲಕ ಭೂತಾಯಿಯ ಮಡಿಲಿನ ಮಣ್ಣೆಲ್ಲವೂ ಹಸಿರುಗಟ್ಟುವ ಮೂಲಕ ಒಂದು ರೀತಿಯ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯ ವಾತಾವರಣ ಕಾಣಬರುತ್ತಿರುವಂಥದ್ದು ಮಳೆಗಾಲದ ಇಂದಿನ ವಿಶೇಷವಾಗಿದೆ. ಧಾರಾಕಾರ ಮಳೆಯ ಪ್ರಭಾವ ಹಾಗೂ ಜಿಟಿ ಮಳೆಯಿಂದಾಗಿ ಹೊಲಗಳಲ್ಲಿ ಬಿತ್ತನೆ ಮಾಡಿರುವಂತಹ ಪೈರುಗಳೆಲ್ಲವೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವಂಥದ್ದು ಮಗದೊಂದು ರೀತಿಯ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳು, ಚಿತ್ರಪಟಗಳು, ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ.